ಗುರು ಕೃಪೆ ಬೇಕು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ನಾವು ಜ್ಯೋತಿಷ್ಯ ಕೇಳೋಕೆ ಹೋದಾಗ ಅದರ ಮಹತ್ವ ಗೊತ್ತಾಗುತ್ತೆ ನಿಮಗೆ. ಯಾವುದೇ ಜ್ಯೋತಿಷಿ ದೈವಬಲ ನಿನಗದೆ ಅಂತ ಹೇಳುವುದಿಲ್ಲ, ಗುರುಬಲ ನಿನಗದೆ ಅಂತ ಹೇಳ್ತಾರೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಜಗದಲ್ಲಾರು ಕಾಯಲಾರರು. ಹಾಗೆ ನಮ್ಮ ಗುರುವರಿಯರು ಒಂದು ಸಾಮಾನ್ಯ ಸ್ಥಿತಿಯಲ್ಲಿದ್ದ ಮಠವನ್ನ ಚುಂಚನಗಿರಿಯನ್ನ ಚಿನ್ನದ ಗಿರಿಯನ್ನಾಗ ಮಾಡಿದಂಥ ಚಂದದ ಬಾನಂದೂರಿನ ಕಂದ ನಮ್ಮ ವರ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ. ಒಂದು ಹೆಮ್ಮೆ ಹೇಳ್ಕೊಳ್ಬೇಕಾದ್ರೆ ನಮ್ಮೂರವರು, ನಮ್ಮ ಭಾಗದವರು ಅಂತ. ಈ ನೋಡಿ, ಬಿಡದಿ ಮಣ್ಣು, ಅಲ್ಲಿ ಸಿದ್ಧಗಂಗೆಗೊಬ್ಬ ಶಿವಯೋಗಿ, ಚುಂಚನಿಗೊಬ್ಬ ಕಾಯಕ ಯೋಗಿ, ಇಬ್ಬರು ಎರಡು ಕಣ್ಣುಗಳನ್ನು ಕೊಟ್ಟಂತ ಬಿಡದಿ ಮಣ್ಣು. ಇಂಥ ಒಂದು ಸಾರ್ಥಕ್ಯ ಭಾವದ ಕಾರ್ಯಕ್ರಮ, ಇಂಥ ಒಂದು ಸುಂದರವಾದ ಕಾರ್ಯಕ್ರಮ, ನಿಮ್ಮೆಲ್ಲರ ಕಾರ್ಯಕ್ರಮ ಇದು ಜನಮಾನಸಕ್ಕೆ ಸೇರಬೇಕು, ಜನಗಳ ಆಸ್ವಾದಿಸಬೇಕು, ಬರಬೇಕು, ಕುಳಿತುಕೋಬೇಕು, ಕೇಳಬೇಕು. ಏನು ಮಾಡೋದು, ತಾಳ್ಮೆ ಎಲ್ಲ ಕಳ್ಕೊಂಬಿಟ್ಟವ್ರು. ಈಗ ನಾವಲ್ಲಿ ಏನು ಕೊಟ್ಟರು, ಇಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡ್ಬಿಡ್ಬೇಕಾಗಿತ್ತು. ಇವರು ಯಾರಿಗೆ ಅಕೌಂಟು ದುಡ್ಡು ನಿಂತೋಗದೆ ಆಧಾರ್ ಕಾರ್ಡ್ ತಗ ಬನ್ನಿ ಎಂದಿದ್ರೆ ಇಲ್ಲೆಲ್ಲ ಬ್ಯಾರಿಕೇಡ್ ಹಾಕಿದ್ರು, ಚೇರ್ ಮುರಿದಾಕ್ಬಿಟ್ರು ಗ್ಯಾರಂಟಿ. ಇವತ್ತು ಸುಮ್ಮನೆ ನಂಗೆ ಅಂದ್ಬಿಟ್ಟಿದ್ರೆ ಆಗೋದು. ಎಲ್ಲಗ ದುಡ್ಡು ಬರೋಂಗೆ ಮಾಡ್ತಾರೆ ಬನ್ನಿ ಅಂದಿದ್ರೆ ಬಿಡದಿ ಸರೌಂಡಿಂಗ್ ಹೆಣ್ಮಕ್ಳಲ್ಲೇ ಎಲ್ಲ ಕೂತರು. ಇವತ್ತು ಕೊನೆಗೆ ಅದಾಗ ನಾನು ತಪ್ಪಿಸ್ಕೆ ಎದ್ಬಿಡುವೆ ಹತ್ತು ಬಂದಾಗಿ. ಏನು ಮಾಡೋದು, ಅಲ್ಗೋರು ಏನು ಸಿಕ್ಕದು ನಮ್ಗೆ ಅಂತ. ಅವರು ಒಂದು ಕಾರ್ಯಕ್ರಮ ಆಗುವಾಗ ನೋಡು ದೃಷ್ಟಿ 1000 ಬಂದಿಗಳೇ, ತಲೆ ಕೆಡ್ಸ್ಕೋಕೆ ಹೋಗ್ಬಾರ್ದು. ಪರವಾಗಿಲ್ಲ ಕಣೆ, ಒಂದು ಒಳ್ಳೆ ಕೆಲಸ ಮಾಡ್ತವ್ರೆ ಅಂತ ಕೆಲವರು ಊಟ ಗೀಟೆಲ್ಲ ಇಟ್ಕೊಂಡವ್ರೆ. ಒಂದು ಹೊತ್ತು ಊಟ ಮಾಡುವ ಅಂತ ಹಸ್ತೋಟಿ ಅವನು, ಪಾಪ ಒಟ್ಟಸ್ತವನು. ನಾನೊಂದು ರಕ್ತದಾನ ಮಾಡುವ ಅಂತ ಒಬ್ಬ ಆರೋಗ್ಯವಂತ ಯುವಕ, ಇವರೆಲ್ಲ ಅನ್ಕೋತಾರೆ. ಇನ್ನೂ ಕೆಲವರು ಅವರೇ ಒಳ್ಳೆ ದುಡ್ಡು ಮಾಡ್ತವ್ರೆ, ಮಾತ್ರ ಒಳ್ಳೆ ಕಲೆಕ್ಷನ್ ಮಾಡೋರೆ, ಮಾತ್ರ ಟೀ ಕುಡ್ಕೊಂಡು ಅರ್ಧ ಟೀ ಕುಡ್ಕೊಂಡು ಶುರುವಾಯ್ತಾರೆ ಓಡ್ಲತಾವು. ಲೆಕ್ಕ ಹಾಕು, ಒಂದು ಕೋಟಿ ಮಾಡಿದಾರ, ಮಾಡೋರು ಕೋಟಿ ಮಾಡೋರೆ. ಇವತ್ತೆಲ್ಲ ಸಾಮ್ಯಾನಕ್ಕೆ ಎಷ್ಟಪ್ಪ, ಒಂದು 25 ಹಾಕು. ಆ ಶಿವಾರ್ದು ಮೇಸಿಂಗೆ ಎಷ್ಟಪ್ಪ, ಅವ್ನಿಗೆ 5 ಹಾಕು. ನನಗೆ 5ನೇ ಹಾಕುದು ಅವರು, ಯಾಕೆ ಅವ್ರ ಯೋಗ್ಯತೆಗೆ ನನ್ನ ಹಾಕೊಂಡ್ಬಿಡ್ತಾರೆ ಅವರು. 5 ಹಾಕು. ಊಟಕ್ಕೆ ಎಷ್ಟಪ್ಪ, ಅದೊಂದು 50,000 ಅದು ಹಾಕು. ಅದೇ ಡೆಕೋರೇಷನ್ ನನ್ನ ಬಾಮೈದ ಮಾಡ್ತಾನೆ, ನಂಗೆ ಗೊತ್ತಿಲ್ವಾ, ಏನೊಂದು 10,000 ಆಗೋದು, ಅದನ್ನು ಲೆಕ್ಕ ಹಾಕು. ಒಂದು 3 ಲಕ್ಷ ಖರ್ಚು ಮಾಡಿಬಿಟ್ಟು 30 ನುಂಗ್ಬಿಟ್ಟವ್ರೆ ಲೆಕ್ಕ ಹಾಕೊಂಡು ಕೂತವ್ರು. ಅವ್ರಿಲ್ಲಿ ಬರೋದಿಲ್ಲ. ಅವ್ರಿಗದೇ ಅವ್ರ ಸಾಯಿಗಂಟು ಇದೇ ಸಂಗತಿಯಲ್ಲಿ ಸತ್ತೋಯ್ತಾರೆ ಜೀವಮಾನಪುರ. ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡುವಾಗ, ಅದು ದೇವತಾ ಕಾರ್ಯ, ಗುರು ಕಾರ್ಯ ಮಾಡುವಾಗ ಬಂಧುಗಳೇ, ಲೆಕ್ಕ ಸರಿ ತಪ್ಪೆಲ್ಲ ಗುರುವಿಗೆ ಗೊತ್ತು. ಕೆಲವು ಲೆಕ್ಕಕ್ಕೆ ಹೋಗ್ಬಾರ್ದು. ನಾನು ಅದು ಒಪ್ಸೂರು ಜಾಗಕ್ಕೆ ಒಪ್ಪಿಸ್ಬಿಟ್ಟು ಸುಮ್ಮನೆ ಹೊಂಟು ಬರ್ಬೇಕು. ನಾವು ಸೊಸೈಟಿಲಿ ಡೈರಿಲಿ ಲೆಕ್ಕ ಕೇಳ್ತಾ ಹೋಗ್ಬೇಕು. ನಾವು ಒಂದು ದೇವರ ಸನ್ನಿಧಾನಕ್ಕೆ ಒಂದು 500 ರೂಪಾಯಿ ಕೊಟ್ಟನ, ಭಗವಂತ ನಿಂಗೆ ಕೊಟ್ಟಿವ್ನಿ, ಲೆಕ್ಕ ಸರಿಯಾಗಿದ್ರೆ ನೀನೇ ನೋಡ್ಕೋ, ಹೆಚ್ಚು ಕಮ್ಮಿ ಯಾರು ನೀನೇ ನೋಡ್ಕೊ ಅಂದ್ಬಿಟ್ಟು ಬರ್ತಾಯಿರ್ಬೇಕು ನಾನು ಪಡಗ್. ನಾನು ಅದು ಸಾರ್ಥಕ್ಯ ಭಾವ ಆಗ್ತದೆ. ಒಳ್ಳೇದಾಗಲಿ. ಮತ್ತೊಂದು ಗೀತೆ ಕೇಳಿಸೋಣ. ನಮ್ಮ ಶಿಷ್ಯ ಪ್ರತಾಪ್ ಅವರು, ನಿಮ್ಮದೇ ಬಾನಂದೂರಿನ ಪ್ರತಿಭೆ, ಆ ಒಂದು ಗೀತೆ ನಾಡು ಮೂಲಕ ಕಾರ್ಯಕ್ರಮ ಮುಂದುವರಿಸೋಣ. ವರಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಪಾದ. ಸ್ವಲ್ಪ ತನಿ ಬರ್ಬೇಕೀಗ, ಗುರುಗಳಿಗೆ ಸಂತೋಷ ಆಗ್ಬೇಕು. ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಹೇಳ್ಕೊಟ್ಟ ಮೇಲೆ ಹೇಳ್ತಿರಲ್ಲ, ಜೊತೆಲಿ ಸೇರಿಸಿ ಹೇಳ್ಬೇಕನಪ್ಪ ನೀನು. ವರಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮಿ ಪಾದಕ್ಕೆ. ಮಲೆಯ ಮಹಾದೇವ ಮಹಾನುಭಾವ, ನಾನರಿಯೇ ನಿಮ್ಮ ಮಾಯಾ ದೇವ, ನಾನರಿಯೇ ನಿಮ್ಮ ಮಾಯಾ. ಮಲೆಯ ಮಹಾದೇವ ಮಹಾನುಭಾವ, ನಾನರಿಯೇ ನಿಮ್ಮ ಮಾಯಾ ದೇವ, ನಾನರಿಯೇ ನಿಮ್ಮ ಮಾಯಾ.
ತಾಳು ಬೆಟ್ಟ ಚಂದ ತಾವರೆ ಕೊಳ್ಳ ಚಂದ ತಾಳು ಬೆಟ್ಟ ಚಂದ ತಾವರೆ ಕೊಳ್ಳ ಚಂದ ನೀವು ನೆಲೆಸಿರುವ ನೆಲೆ ಚಂದ ಮಾದೇವ ನೀವು ನೆಲೆಸಿರುವ ನೆಲೆ ಚಂದ ಮಾದೇವ ನಾನರಿಯೇ ನಿಮ್ಮ ಮಾಯ ದೇವ ನಾನರಿಯೇ ನಿಮ್ಮ ಮಾಯ ಮಲೆಯ ಮಾದೇವ ಮಹಾನುಭಾವ ನಾನರಿಯೇ ನಿಮ್ಮ ಮಾಯ ದೇವ ನಾನರಿಯೇ ನಿಮ್ಮ ಮಾಯ ಮೂಡಲಗಿರಿಯೋನೆ ಮುತ್ತಿನ ರಥದೋನೆ ಮೂಡಲಗಿರಿಯೋನೆ ಮುತ್ತಿನ ರಥದೋನೆ ಗಂಡುಲಿಯ ಮೇಲೆ ನೆರೆಯೋನೆ ಮಾದೇವ ಗಂಡುಲಿಯ ಮೇಲೆ ನೆರೆಯೋನೆ ಮಾದೇವ ನಾನರಿಯೇ ನಿಮ್ಮ ಮಾಯ ದೇವ ನಾನರಿಯೇ ನಿಮ್ಮ ಮಾಯ ಮಲೆಯ ಮಾದೇವ ಮಹಾನುಭಾವ ನಾನರಿಯೇ ನಿಮ್ಮ ಮಾಯ ದೇವ ನಾನರಿಯೇ ನಿಮ್ಮ ಮಾಯ ಬಡವ ನಿನ್ನ ಬಳಿಗೆ ಬಂದಿವು ನೀ ಮಾದೇವ ಬಡವ ನಿನ್ನ ಬಳಿಗೆ ಬಂದಿವು ನೀ ಮಾದೇವ ಬಡವನ ಮೇಲೆ ದಯವಿರಲಿ ಮಾದೇವ ಭಕ್ತನ ಮೇಲೆ ದಯವಿರಲಿ ಮಾದೇವ ನಾನರಿಯೇ ನಿಮ್ಮ ಮಾಯ ದೇವ ನಾನರಿಯೇ ನಿಮ್ಮ ಮಾಯ ಓ ಮಲೆಯ ಮಾದೇವ ನಾಗು ಮಲೆಯ ಮಾದೇವ ಶ್ರೀ ಮಲೆಯ ಮಾದೇವ ಮಹಾನುಭಾವ ನಾನರಿಯೇ ನಿಮ್ಮ ಮಾಯ ದೇವ ನಾನರಿಯೇ ನಿಮ್ಮ ಮಾಯ ದೇವ ನಾನರಿಯೇ ನಿಮ್ಮ ಮಾಯ ಉಗೇ ಮಹದೇಶ್ವರ ಉಗೇ ಕಾಲಭೈರವ ಉಗೇ ದೇವನೊಬ್ಬ ನಾಮ ಹಲವು ಮಹದೇಶ್ವರ ಕಾಲಭೈರವ ತಿಮ್ಮಪ್ಪ ಎಲ್ಲ ದೇವರೇ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅದು ವಿಂಗಡಣೆ ನಮ್ಮ ತಾವು ಗೊತ್ತಿಲ್ಲ ಈಗ ಸಮಸ್ಯೆ ಏನಂದ್ರೆ ಇಲ್ಲಿ ನಾನು ಎಡಭಾಗ ಬಲಭಾಗ ಕೂತವ್ರಲ್ಲಿ ಅವರು ಈ ಎಡಭಾಗ ಕೂತವ್ರಲ್ಲಿ ನಮ್ಮ ನಾಗೇಶು ಅವನು ತಿಮ್ಮಪ್ಪನೋಕ್ಳು ಈ ಬಲಭಾಗ ಕೂತವ್ರಲ್ಲಿ ಇವರಿಬ್ಬರು ಬೋರಪ್ಪನೋಕ್ಳು ಈ ಗೋವಿಂದ ಅಂದ್ರೆ ಇವರಿಬ್ರು ಹೇಳೋಲ್ರು ಉಗೆ ಅಂದ್ರೆ ಇವನು ಹೇಳೋಲ್ಲ ಈ ಇವರಿಬ್ರು ಡೆಡ್ ಆಪೋಸಿಟ್ ಇವರಲ್ಲೂ ಆಪೋಸಿಟ್ ಇಟ್ಕೊ ಕೂತವ್ರು ಈಗ ಏನು ಉಟ್ಬಿಟ್ರು ಪುಣ್ಯಾತವ್ರು ನೆನ್ನೆ ಅವನ ಕಾರ್ಯಕ್ರಮಕ್ಕೆ ಹೋದೆ ಅವನು ಯಾರೋ ಬಂದು ಅಣ್ಣ ಚೆನ್ನಾಗಿದೆಯಾ ಮಾತಾಡ್ಸ್ತಾ ಖುಷಿ ಅದ ಬಂದೆ ಒಂಚೂರು ಕೆಲಸದ ಆಡ್ತಾರೆ ಅಂದ್ಬಿಟ್ಟು ಓದೊಂದು 2 ಅವರ್ಗೆ ತಲೆಮೆ ಬಟ್ಟೆ ಹಾಕ ಬಂದು ಮುಂಚೆ ಕೂತ್ಕೊಂಡು ಆಮೇಲೆ ಇದ್ಯಾಕ್ರಿ ಸಬ್ಕಿದ್ದೀರಿ ಅಂದೆ ಅಯ್ಯೋ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊತೀರಿ ಅಂದೆ ಪರವಾಗಿಲ್ಲ ಅಂದೆ ಬೆಳಗ್ಗೆ ನೀವು ಬೇರೆ ನಾಮ ಹಾಕ ನಿಂತಿದ್ರಿ ನೋಡ್ಕೊಂಡೋದೆ ಓದ್ ಕೆಲಸ ಆಗಲಿಲ್ಲ ಅಂದ ಥೂ ನಾನೇ ಹಿಂಗೆ ಆಗ್ಬಿಟ್ನಲ್ಲಪ್ಪ ಎಲ್ಲಿಗೆ ಹೋಗಿದೆ ಅಂದೆ ತೋಟಕ್ಕೆ ಸ್ಪೀಟ್ ಆಡೋಕೆ ಹೋಗಿದ್ನಂತೆ ಎಷ್ಟೋಯ್ತು ಅಂದೆ ಒಂದು 25 ಹೋಯ್ತು ಅಂತ ಹೋದ್ರೋಯ್ತು ಹೋಗು ನಾಳಕ್ಕಿಂದ ಹೋಗ್ಬೇಡ ಅಂತ ನೋಡಿ ನೀನು ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕು
ಇವತ್ತು ವಿಭೂತಿ ನಾಮ ಇವೆಲ್ಲ ನನ್ನ ಅಲಂಕಾರ ಕಣ್ರಿ. ಅದು ಕೆಲವು ಭಕ್ತರು ಏನು ಹಚ್ಚೋದಿಲ್ಲ, ಹಣೆಗೆ ಹಚ್ಚೋದೇ ವಿಭೂತಿ. ಅವರಿಂದ ಭಕ್ತರಲ್ವಾ? ನಾವೇನೋ ಮಣಿಗಿಣಿ ಹಾಕೊಂಡ್ಬಿಟ್ರೆ ಅಷ್ಟೇ ನಾವು ಭಕ್ತರ? ಅಲ್ಲಿ ಯಾರೋ ಚಪ್ಪಲಿಗೆ ದಾರ ಹಾಕ್ತಾ ಕೂತವನೆ, ಮ್ಯಾಕ್ ಕೇಳುವಾಗ ಶಿವ ಅಂತಾನೆ. ಮ್ಯಾಕ್ ಕೇಳುವಾಗ ಶಿವನಿಗೆ ಆ ಸೊಲ್ ಕೇಳೋಕೆ ಸಂತೋಷ ಇರೋದು. ನಾ ಡ್ರೆಸ್ ಹಾಕ ಜುಬಾಕ ಆಡ್ತೀನಲ್ಲ, ಈ ಸೊಲ್ಗಿಂತ ಅಲ್ಲಿ ಸಾಕಾಗ್ಬಿಟ್ಟು ಮ್ಯಾಕೆ ಶಿವನೇ ಅಂತ ಹೇಳ್ತಾನೆ ಮುದುಕಪ್ಪ, ಅದು ಸೊಲ್ಲು ಕೇಳ್ತಾನೆ. ಅದಕ್ಕೆ ದೇವ್ರ ಭಕ್ತಿ ಅನ್ನೋದು ಚೆನ್ನಾಗಿರ್ಬೇಕ್ರಿ.